ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಗೀತಾಸ್ ಕ್ರಿಯೇಷನ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಉಪ್ಪಿನಿಂದ ಏನು ಮಾಡಿದ್ರೆ ಲಕ್ಷ್ಮೀ ದೇವಿ ಮನೆ ಬಿಟ್ಟು ಹೋಗದೆ ಮನೆಯಲ್ಲೇ ಶಾಶ್ವತವಾಗಿ ನೆಲೆಸಲು ಏನು ಮಾಡಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇವತ್ತು ಏನಂದರೆ ಪ್ರಪಂಚದಲ್ಲಿ ಅತಿ ಮುಖ್ಯವಾಗಿ ಪ್ರತಿಯೊಬ್ಬರಿಗೂ ಬೇಕಾಗಿರೋದು ದುಡ್ಡು. ಯಾಕಂದರೆ ದುಡ್ಡೊಂದಿತ್ತು ಅಂದರೆ ನಮಗೆಲ್ಲ ಕೆಲಸಗಳು ಈಸಿಯಾಗಿ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನಮ್ಮ ಆರ್ಥಿಕ ಸಮಸ್ಯೆಗಳು ದೂರ ಆಗಬೇಕು ಅಂದರೆ ನಮಗೆ ಅತಿ ಮುಖ್ಯವಾಗಿ ಬೇಕಾಗಿರೋದು ದುಡ್ಡಲ್ವಾ. ಸೊ ಅದಕ್ಕೆ ದುಡ್ಡಿಗೂ ಉಪ್ಪಿಗೂ ಸಂಬಂಧ ಇದೆ ಫ್ರೆಂಡ್ಸ್. ಯಾವ ಥರ ಸಂಬಂಧ ಅಂತ ಅಂದರೆ, ಲಕ್ಷ್ಮೀ ದೇವಿ ಅವತರಿಸಿದ್ದು ಎಲ್ರಿಗೂ ಗೊತ್ತೇ ಇದೆ. ಮಹಾಲಕ್ಷ್ಮಿ ಹುಟ್ಟಿದ್ದು ಕ್ಷೀರಸಾಗರದಿಂದ ಅಂತ. ಸೊ ಕ್ಷೀರಸಾಗರ ಸಮುದ್ರದಿಂದ ಲಕ್ಷ್ಮೀ ದೇವಿ ಹುಟ್ಟಿದ್ದು. ಮೊಟ್ಟ ಮೊದಲು ಹೇಳೋದಾದರೆ, ನಾವು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ನಮ್ಮ ಕೈಯಲ್ಲಿ ಕಾಸು ನಿಲ್ಲೋದೇ ಇಲ್ಲ, ಬರೀ ಖರ್ಚಾಗುತ್ತೆ ಅಂತಲೇ ಪ್ರತಿಯೊಬ್ಬರು ಹೇಳ್ತಾ ಇರ್ತಾರೆ. ಅದಕ್ಕೆ ಏನು ಮಾಡಬೇಕು ಅಂದರೆ, ದುಡ್ಡು ಖರ್ಚಾಗದೇ ಇರಲು ಮೊದಲಿಗೆ ನೋಡಿ, ಈ ಥರ ಒಂದು ಮಡಿಕೆ ತೊಗೊಬೇಕು. ಮಡಿಕೆ ಅಥವಾ ಪಾಟ್ ಏನಾದರೂ ಪರವಾಗಿಲ್ಲ. ಈ ಥರ ತೊಗೊಂಡು ನಾವೇನು ಮಾಡಬೇಕು, ಸ್ಯಾಲ್ರಿ ಬಂದಿರುತ್ತಲ್ಲ, ನಮ್ಮ ಸ್ಯಾಲ್ರಿನ ಈ ಥರ ಉಪ್ಪು ಹಾಕ್ಬಿಟ್ಟು ಮಡಿಕೆ ಒಳಗಡೆ ಅದರ ಮುಕ್ಕಾಲಾದರೂ ಹಾಕಿ ಫುಲ್ಲಾದರೂ ಹಾಕಿ ಉಪ್ಪು ಹಾಕ್ಬಿಟ್ಟು ನಮ್ಮ ಬಂದಿರೋವಂಥ ಸ್ಯಾಲ್ರಿಯಲ್ಲಿ ಅದರಲ್ಲಿ ಎಷ್ಟಾಗುತ್ತೋ ನಿಮ್ಮ ಕೈಯಲ್ಲಿ 500, 1000, 100 ಎಷ್ಟಾಗುತ್ತೋ ಆ ಸ್ಯಾಲ್ರಿ ಬಂದಾಗ ಈ ಥರ ಉಪ್ಪಲ್ಲಿ ಇಟ್ಬಿಡಬೇಕು. ಅದು ಒಂದಿನ ಎಲ್ಲ ಫುಲ್ ಹಾಗೆ ಇರೋ ಥರ ನೋಡ್ಕೊಬೇಕು. ಆಮೇಲೆ ನೆಕ್ಸ್ಟ್ ಡೇ ಫುಲ್ ನೈಟ್ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅದನ್ನು ತಗೊಂಡು ನಾವು ಬೀರುವಲ್ಲಿ ಅಥವಾ ನಾವು ಬ್ಯಾಂಕಲ್ಲಿ ಅಂದರೆ ಅಕೌಂಟಿಗೆ ಹಾಕೋಬೋದು. ಸೊ ಈ ಥರ ಇಲ್ಲ ನಮ್ಮ ಪರ್ಸಲ್ಲಾದರೂ ಇಟ್ಕೋಬೋದು. ಈ ಥರ ಮಾಡೋದ್ರಿಂದ ಲಕ್ಷ್ಮೀ ದೇವಿ ಶಾಶ್ವತವಾಗಿ ಮನೇಲಿ ನೆಲೆಸ್ತಾಳೆ. ಸ್ವಲ್ಪ ಖರ್ಚಾಗೋದು ಕಡಿಮೆ ಆಗುತ್ತೆ, ಆರ್ಥಿಕ ಸಮಸ್ಯೆಗಳು ದೂರ ಆಗುತ್ತೆ. ಹಾಗೆ ಮತ್ತೊಂದು ಟಿಪ್ಸ್ ಏನಪ್ಪ ಅಂದರೆ, ನಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆಗಳು ದೂರ ಆಗಬೇಕು, ನಮ್ಮ ಋಣಬಾಧೆ ದೂರ ಆಗಬೇಕು ಅಂತಂದರೆ, ಮನೆಯಲ್ಲಿರೋ ಶಾಶ್ವತವಾಗಿ ಲಕ್ಷ್ಮಿ ನೆಲೆಸಬೇಕು ಅಂತಂದರೆ, ಒಂದು ಈ ಥರ ಬೌಲ್ ತೊಗೊಂಡು ಅದರೊಳಗಡೆ ಉಪ್ಪು ಹಾಕಬೇಕು. ಅದ್ರ ಮುಕ್ಕಾಲು ಭಾಗನೋ ಎಷ್ಟು ಫುಲ್ ಆಗುತ್ತೋ ಫುಲ್ಲಾದರೂ ಹಾಕ್ಬೋದು. ಈ ಥರ ಹಾಕಿಬಿಟ್ಟು ಅದೆಲ್ಲ ಏನು ಮಾಡುತ್ತೆ ಅಂದರೆ, ಒಂದು ಮೂಲೆಯಲ್ಲಿ ಇಟ್ಬಿಡಬೇಕು. ಯಾರು ತುಳಿದಿರೋ ಜಾಗದಲ್ಲಿ ಇಟ್ಟರೆ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಅದು ಎಳ್ಕೊಳ್ಳುತ್ತೆ, ಕಂಪ್ಲೀಟಾಗಿ ಎಳ್ಕೊಳ್ಳುತ್ತೆ. ಸೊ ಎಳ್ಕೊಂಬಿಟ್ಟು ಆಮೇಲೆ ಏನು ಮಾಡಬೇಕು, ಅದನ್ನು ಒಂದು ಮೂಲೆಯಲ್ಲಿ ಇಟ್ಟಿರ್ತೀರಲ್ಲ, ಅದನ್ನು ಯಾವುದೇ ಕಾರಣಕ್ಕೂ ತುಳಿದಿರೋ ಜಾಗದಲ್ಲಿ ಇಡಬೇಕು. ಹೀಗೆ ಮಾಡೋದ್ರಿಂದ ಕೆಟ್ಟ ಜನರ ಕಣ್ದೃಷ್ಟಿ ಎಲ್ಲ ದೂರ ಆಗುತ್ತೆ. ಹಾಗೆ ಹೊಟ್ಟೆ ಕಿಚ್ಚು ಪಡುವ ಕೆಟ್ಟ ಜನರ ದೃಷ್ಟಿ ಕೂಡ ದೂರ ಆಗುತ್ತೆ. ಸೊ ಹಾಗೆ ಈ ಥರ ಮಾಡಿದ್ರೆ ತುಂಬಾ ಒಳ್ಳೆಯದು. ಹಾಗೆ ಇನ್ನೊಂದು ಕೆಲಸ ಏನು ಮಾಡಬೇಕಪ್ಪ ಅಂತಂದರೆ, ಇನ್ನೊಂದು ಗಾಜಿನ ಬೌಲ್ ತೊಗೊಬೇಕು. ಗಾಜಿನ ಬೌಲ್ ತೊಗೊಂಡು ಅದಕ್ಕೂ ಅಷ್ಟೇ ಫುಲ್ಲಾಗಿ ಉಪ್ಪು ಹಾಕಬೇಕು. ಉಪ್ಪು ಹಾಕ್ಬಿಟ್ಟು ಅದ್ರ ಮೇಲೆ ಒಂದು 7 ಲವಂಗನ ಚುಚ್ಚಬೇಕು. 7 ಲವಂಗ ಚುಚ್ಚಿಬಿಟ್ಟು ಅದು ಅಷ್ಟೇ ಯಾವುದೇ ಕಾರಣಕ್ಕೂ ಯಾರಿಗೂ ಕಾಣದಿರೋ ಜಾಗದಲ್ಲೇ ಇಡಬೇಕು, ಮತ್ತು ಯಾರು ತುಳಿದಿರೋ ಜಾಗದಲ್ಲಿ ಇಡಬೇಕು. ಉಪ್ಪಿಗೆ ನಮ್ಮ ಕಷ್ಟಗಳನ್ನ ಕರಗಿಸುವಂಥ ಶಕ್ತಿ ಇದೆ. ಹಾಗೆ ಲಕ್ಷ್ಮೀ ದೇವಿ ನಿಮ್ಮ ಮನೆಯಿಂದ ಯಾವುದೇ ಕಾರಣಕ್ಕೂ ಹೋಗಲ್ಲ. ಸೊ ಹಾಗಾಗಿ ಇದು ಒಂದು ಟಿಪ್ಸ್ ಮಾಡಿ. ಹಾಗೆ ಇನ್ನೊಂದು ಏನಪ್ಪ ಅಂದರೆ, ಇನ್ನೊಂದು ಗಾಜಿನ ಬೌಲ್ ತೊಗೊಂಡು ಇದಕ್ಕೂ ಅಷ್ಟೇ ನೀರು ಹಾಕಿದ್ಮೇಲೆ ಒಳ್ಳೆ ನೀರು ಹಾಕಿ, ಶುದ್ಧವಾದ ನೀರು ಹಾಕಿಬಿಟ್ಟು ಅದರೊಳಗಡೆ ಉಪ್ಪು ಹಾಕಿ, ಅದನ್ನು ಅಷ್ಟೇ ಯಾರು ತುಳಿದಿರೋ ಜಾಗದಲ್ಲಿ ಇಡೋದ್ರಿಂದ ಅದು ಹಾಗೆ ಉಪ್ಪು ಕರಗುತ್ತೆ. ನೋಡಿ ಯಾವ ಥರ ಉಪ್ಪು ಕರಗುತ್ತೆ ಅದೇ ಥರನೂ ನಮ್ಮ ಕಷ್ಟಗಳು ಕರಗ್ತಾ ಬರುತ್ತೆ. ಸೊ ಈ ಕೆಲಸ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ. ಇದು ಯಾವಾಗಾದರೂ ಮಾಡ್ಬೋದು. ಈ ಥರ ಉಪ್ಪಲ್ಲಿ ನೀರು ಹಾಕಿ ಇಡುವಂಥದ್ದು ನೀವು ಶುಕ್ರವಾರ ಮಾಡಿದ್ರೆ ತುಂಬಾ ಒಳ್ಳೆಯದು. ಹೀಗೆ ಮಾಡೋದ್ರಿಂದ ನಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ. ಸೊ ಹಾಗೆ ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ, ಒಂದು ಕೆಂಪು ಕಲರ್ ಬಟ್ಟೆ ತೊಗೊಬೇಕು. ಅದು ಕಾಟನ್ ಆದರೂ ಪರವಾಗಿಲ್ಲ, ಇಲ್ಲ ಬ್ಲೌಸ್ ಪೀಸ್ ಇರುತ್ತಲ್ಲ ಅದಾದರೂ ಪರವಾಗಿಲ್ಲ. ಅದನ್ನು ಸ್ವಲ್ಪ ನೀಟಾಗಿ ಕಟ್ ಮಾಡಿಕೊಂಡು ಅದರಲ್ಲಿ ಏನು ಮಾಡಬೇಕು ಅಂದರೆ, ಮಂಗಳವಾರ ದಿನ ಅದನ್ನು ಮಾಡಬೇಕು. ಉಪ್ಪು ಅದರೊಳಗೆ ಹಾಕಿಬಿಟ್ಟು 3 ಇಡಿನೋ ಎಷ್ಟಾಗುತ್ತೋ ಉಪ್ಪು ಹಾಕಿಬಿಟ್ಟು ಆ ಉಪ್ಪು ಹಾಕಿ ಮತ್ತು ಅದನ್ನು ನೀಟಾಗಿ ಕಟ್ಟಿಬಿಟ್ಟು ನಮ್ಮ ಬಾಗಿಲು ಮುಂದ್ಗಡೆ ನೇತಾಕಬೇಕು. ಮೇಲ್ಭಾಗದಲ್ಲಿ ನೇತಾಕ್ಬಿಟ್ಟು ಅದು ಒಂದಿನ ಎಲ್ಲ ಹಾಗೆ ಬಿಡಬೇಕು. ಮತ್ತು ನೆಕ್ಸ್ಟ್ ಡೇ ಬುಧವಾರ ಬೆಳಗ್ಗೆ ತೊಗೊಂಡೋಗಿ ಯಾರೂ ತುಳಿದಿರೋ ಜಾಗದಲ್ಲಿ ಅದನ್ನು ಹಾಕಬೇಕು. ಹಾಗೆ ಮರದ ಕೆಳಗೆ ಹಾಕಿದ್ರೆ ಇನ್ನೂ ಒಳ್ಳೆಯದು. ನೋಡ್ಕೊಂಡು ಹಾಕಿ, ಗಿಡಗಳು ಒಣಗೋಗುತ್ತೆ ಉಪ್ಪು ಹಾಕೋದ್ರಿಂದ. ಸೊ ಹಾಗಾಗಿ ಒಂದು ದೊಡ್ಡ ಮರದ ಕೆಳಗಡೆ ತುಳಿದೇ ಇರೋ ಜಾಗ ಇರುತ್ತಲ್ವ, ಅಂಥ ಕಡೆ ಹಾಕೋದ್ರಿಂದ ಕೂಡ ಮಹಾಲಕ್ಷ್ಮಿ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ ಅಂತ ಹೇಳ್ತಾರೆ.
ಸೊ ಯಾವುದೇ ಕಾರಣಕ್ಕೂ ಯಾವ ಕೆಟ್ಟ ಜನರ ಕಣ್ಣು ಬೀಳೋದಿಲ್ಲ. ಈ ಥರ ಪದೇ ಪದೇ ಮಾಡ್ತಾ ಇರಬೇಕು. ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಖಂಡಿತ ಕೆಲಸಗಳು ಸಕ್ಸಸ್ ಆಗುತ್ತೆ. ಹಾಗೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ದೂರ ಆಗುತ್ತೆ. ಯಾವಾಗಲೂ ಖರ್ಚು ಅನ್ನೋರಿಗೆ ಸ್ವಲ್ಪನಾದರೂ ಸೇವಿಂಗ್ಸ್ ಮಾಡುವಷ್ಟು ಶಕ್ತಿ ಕೊಡುತ್ತೆ ದೇವಿ. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.